ಒಕ್ಕಲಿಗ ಯುವ ಬ್ರಿಗೇಡ್ ವತಿಯಿಂದ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಟ್ಟದ ಆಶ್ರಯದಲ್ಲಿ 2 ದಿನಗಳ ಕಾಲ ರಾಜ್ಯ ಮಟ್ಟದ ಸಾವಯವ ಸಂತೆ, ಉಚಿತ ಆರೋಗ್ಯ ಶಿಬಿರ, ಸರ್ವ ಜನಾಂಗದ ವಧುವರರ ಮುಖಾಮುಖಿ ನಡೆಯುತ್ತಿದೆ. ಪರಮಪೂಜ್ಯ ಜಗದ್ಗುರು ಕುಮಾರ ಚಂದ್ರಶೇಖರ ಸ್ವಾಮೀಜಿಯವರ ಸಂಸ್ಮರಣಾ ಗ್ರಂಥ ಹಮ್ಮಿಕೊಳ್ಳಲಾಗಿದ್ದು, ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದರು. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ, ಶ್ರೀ ಕುಮಾರ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರ ಸಾಧನೆಯ ಬಗ್ಗೆ ಮತ್ತು ಒಕ್ಕಲಿಗ ಯುವ ಬ್ರಿಗೇಡ್ನ ಸಮಾಜಮುಖಿ ಕಾರ್ಯಕ್ರಮಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ನಿಶ್ಚಲಾನಂದ ಮಹಾಸ್ವಾಮೀಜಿ ಮಾತನಾಡಿ ಕಾರ್ಯಕ್ರಮದ ಉದ್ದೇಶಗಳ ಬಗ್ಗೆ ತಿಳಿಸಿ, ಒಕ್ಕಲಿಗ ಬ್ರಿಗೇಡಿನ ಸಂಸ್ಥಾಪಕ ಅಧ್ಯಕ್ಷ ನಂಜೇಗೌಡ ನಂಜುಂಡ ಅವರ ಶ್ರಮ ಮತ್ತು ಸಾಧನೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಪ್ರಾಪಂಚಿಕ ಸೇವಾ ಮಾರ್ಗಕ್ಕಿಂತ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಅಂತ ಭಾವಿಸಿ ಅವರು ಸಂತರಾಗಿ ಇಂದು ನಮ್ಮ ಮುಂದೆ ಇದ್ದಾರೆ. ಅಂತಹ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಆಗಲಿ ಅಂತ ನಾವು ಬಯಸಿ ವೇದಿಕೆಯಲ್ಲಿ ನಮ್ಮ ಎಸ್.ಟಿ. ಸೋಮಶೇಖರ್ ಅವರ ಉಪಸ್ಥಿತಿಗಳು ಮಂತ್ರಿಗಳಾಗಿರ್ಬೋದು, ನಂತರದಲ್ಲಿ ನಮ್ಮ CRS ಅವರು ಚಲರಾಜಸ್ವಾಮಿ ಅವರು ಬಂದು ಮಾತನಾಡಿದ್ದಾರೆ. ಅಂಕೇಗೌಡ ನಮ್ಮ ನಂಜಾಲ ಸ್ವಾಮೀಜಿಯವರ ಎಡಭಾಗದಲ್ಲಿ ಕೊಡ್ತಿದ್ದಾರ ಅಂಕೇಗೌಡ ಇಂದು ಡಿಜಿಟಲ್ ವರ್ಲ್ಡ್ನಲ್ಲಿ ಜಗತ್ತಿನಲ್ಲಿ ಪುಸ್ತಕಗಳು ಮತ್ತು ಪುಸ್ತಕವನ್ನು ಓದುವ ಪರಂಪರೆಯೇ ಮಾಯವಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ದಿನವೊಂದು ಬರುತ್ತೆ, ಮತ್ತೆ ಪುಸ್ತಕಗಳು ನಮಗೆ ಬೇಕಾಗುತ್ತೆ. ಪುಸ್ತಕಗಳನ್ನ ನಿರಾಕರಣೆ ಮಾಡಬಾರ್ದನ್ನ ಕಾರಣಕ್ಕೆ ಜತನವಾಗಿ ಪಾಂಡವಪುರದಲ್ಲಿ ಲಕ್ಷಾಂತರ ಪುಸ್ತಕಗಳನ್ನ ಅವರು ಕಾದಿರಿಸಿದ್ದಾರೆ. ಬಹುಶಃ ದಶಕಗಳ ಕಾಲದ ಅವರ ಸರಸ್ವತಿ ಸೇವೆಗಾಗಿ ಈ ವರ್ಷ ಭಾರತ ಸರ್ಕಾರ ಅವರ ಸೇವೆಯನ್ನು ಗುರುತಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಟ್ಟಿರ್ತಕ್ಕಂಥ